ನಾನು ಬೇಡ ಅಂದ್ರು ಓದ್ಬಿಟ್ಟೆ ಅಲ್ವಾ. ನನ್ಗೆ ಸಮುದಾಯಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ಆಸೆ. ಲೈಟ್ ಹಾಕಿದ್ರೆ ಮಕ್ಳು ಎದ್ದೊಳ್ತಾರೆ ಅಂತ ಟಾರ್ಚ್ ಹಾಕೊಂಡು ಓದಿರೋ ದಿನಗಳು ಇದೆ. ಇವತ್ತಿನ ಭಾರತಿ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ಸ್ವಲ್ಪ ಪರಿಚಯ ಮಾಡ್ಕೊಳ್ತೀರಾ? ಇವತ್ತಿನ ಭಾರತಿ ನಿಮ್ ಮುಂದೆ ಏನ್ ಕೂತಿದ್ದಾರೆ, ಇವರು ಆತ್ಮವಿಶ್ವಾಸ ಹೊಂದಿರುವಂತವ್ರು. ಯಾವುದೇ ಸಮಸ್ಯೆ ಬರ್ಲಿ ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯವನ್ನ ಹೊಂದಿ ಇಲ್ಲಿ ಕೂತಿದ್ದೀನಿ. ಹಿಂದೆ ಇರೋ ಭಾರತಿಗೂ ಈಗಿರೋ ಭಾರತಿಗೂ ಏನೇನ್ ವ್ಯತ್ಯಾಸಗಳಿದೆ ಅಂತ ನಿಮ್ಗೆ ಅನ್ಸುತ್ತೆ? ಆಗಿನ ಭಾರತಿ 4 ಗೋಡೆಗಳ ಮಧ್ಯೆ ಅಂದ್ರೆ ಧೈರ್ಯ ಇರ್ಲಿಲ್ಲ. ಅಲ್ಲಿ ಕುತ್ಕೊಂಡು ಯೋಚನೆ ಮಾಡೋದ್ ಬಿಟ್ರೆ ಮಾಡ್ತೀನಿ ಹೋಗ್ತೀನಿ ಅನ್ನೋ ಆತ್ಮವಿಶ್ವಾಸ ಇರ್ಲಿಲ್ಲ. ಸೊ ಈಗಿನ ಭಾರತಿ ನೀವು ಕೇಳಿದ್ರಿ, ಈಗ ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ, ನನ್ನ ಮೇಲೆ ನನಗೆ ಗೌರವ ಇದೆ, ಹೆಮ್ಮೆ ಇದೆ. ಓಕೆ, ನಾನು ಎಂಥ ಪರಿಸ್ಥಿತಿಯಲ್ಲೂ ಯಾವುದೇ ಸಮಸ್ಯೆ ಬರಲಿ ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯ ನನಗೆ ಬಂದಿದೆ. ಕೇಳಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದೇ ಮಹಿಳೆಯರ ಸಬಲೀಕರಣ ಅಂತ ಹೇಳ್ತಾರೆ. ನನ್ ಮುಂದೆ ಕೂತಿರೋ ಭಾರತಿ ಸಬಲೀಕರಣ ಆಗಿರೋ ಭಾರತಿ ಅಂತ ನಾನು ಭಾವಿಸ್ತೀನಿ. ನನ್ ಪ್ರಶ್ನೆ, ಈಗ ನೀವು ಎಷ್ಟು ಡಿಗ್ರಿಗಳು ತಗೊಂಡಿದ್ದೀರಾ, ಎಷ್ಟೋ ಓದಿದ್ದೀರಾ, ಅದು ಏನಕ್ಕೆ ಅನ್ಸ್ತು ನಿಮ್ಗೆ ನಾನು ಇದೆಲ್ಲ ಓದ್ಬೇಕು, ಈ ಡಿಗ್ರಿ ಎಲ್ಲ ನಾನು ಪಡ್ಕೋಬೇಕು ಅಂತ ನಿಮ್ಗೆ ಏನ್ ಅನ್ಸ್ತು? ಮೊದಲು ನನಗೆ ಓದ್ಬೇಕು ಅನ್ಸಿದ್ದು, ನನಗೆ ಆಸಕ್ತಿ ಇದೆ. ಫಸ್ಟ್ ಆಫ್ ಆಲ್ ನನಗೆ ಇಂಟ್ರೆಸ್ಟ್ ಇದೆ ಓದ್ಬೇಕು ಅಂತ. ಕನ್ನಡಿ ಮುಂದೆ ನಿಂತಾಗ ನನಗೆ ನಾನು ಝೀರೋ ಅನ್ನಿಸ್ಬಾರ್ದಲ್ವಾ, ನಾನೇನು ಮಾಡಿಲ್ಲ, ಇನ್ನು ಓದಿಲ್ಲ, ಸೊ ಏನ್ ಮಾಡಿದ್ರೆ ಒಳ್ಳೇದು ನನಗೆ ಅಂತ ಅನ್ನಿಸ್ತು. ನಾನು ಯೋಚನೆ ಮಾಡಿದೆ, ನಾನು ಓದಿ ಮುಂದೆ ಹೋಗೋಣ. ಓದ್ಬೇಕು ಅಂತಾನೆ ಅನ್ಸಿದ್ದು ನನಗೆ. ನಾನು ತುಳಸಿ ಕಟ್ತಾ ಇದ್ದೀನಿ, ಟೈಲರಿಂಗ್ ಮಾಡಿದ್ದೀನಿ, ಬ್ಯೂಟಿಷಿಯನ್ ಮಾಡಿದ್ದೀನಿ, ಎಲ್ಲ ಕೋರ್ಸು ಕಲ್ತ್ಕೊಂಡಿದ್ದೀನಿ. ಆದ್ರೆ ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಬಂತು. ಸೊ ಅವಾಗ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಯಾವಾಗ? ನಾನು ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ, ಮದ್ವೆ ಆದ ನಂತರ ಮಕ್ಕಳೆಲ್ಲ ದೊಡ್ಡವರಾಗಿ ಅವ್ರು ಶಾಲೆಗೆ ಹೋದ್ರು. ಸೊ ಅವ್ರಿಗೆ ನಾನು ನಿಮ್ಗೆ ಯಾವಾಗ ಮದುವೆ ಆಯ್ತು? ಅದನ್ನ ಬಗ್ಗೆ ಯಾವಾಗ ಮದುವೆ ಆಯ್ತು, ಯಾವಾಗ ಮಕ್ಳು ಹುಟ್ಟಿದ್ರು? ನಂದು ಬೇಗನೆ ಮದ್ವೆ ಆಯ್ತು, ಬಾಲ್ಯ ವಿವಾಹ. ತದ ನಂತರ ಮಕ್ಳು ಅಂತರ ಅವರು ಶಾಲೆಗೆ ಹೋದ್ರು. ನಾನು ಅವ್ರನ್ನೆಲ್ಲ ಶಾಲೆಗೆ ಬಿಟ್ಟು ಬಂದು ಮನೆಗಿದ್ದೀನಿ. ನಾನು ಎಲ್ಲ ಕೆಲಸ ನಿಮ್ಗೆ ಹೇಳ್ದೆ, ನಾನು ತುಳಸಿ ಕಟ್ತಿದ್ದೆ. ಸೊ ನನ್ನ ಟೈಮ್ ಪಾಸ್ ಆಗ್ಬೇಕು, ನಾನು ಮಹಿಳೆ ಆಗಿದ್ದೀನಲ್ವಾ, ಟೈಲರಿಂಗ್ ಕಲ್ತ್ಕೊಂಡೆ, ಬ್ಯೂಟಿ ಪಾರ್ಲರ್ ಹೋಗಿ ಟ್ರೈನಿಂಗ್ ತಗೊಂಡೆ, ಮತ್ತೆ ಕಂಪ್ಯೂಟರ್ ಕ್ಲಾಸು ಮಾಡಿದೆ. ಸೊ ಇದೆಲ್ಲ ಅಲ್ಲ, ನನ್ಗೆ ಇನ್ನೂ ಏನೋ ಮಾಡ್ಬೇಕು, ಇನ್ನು ನನ್ಗೆ ಈ ಹಣ ನನ್ಗೆ ಸಾಕಾಗ್ತಾ ಇಲ್ಲ. ಆರ್ಥಿಕವಾಗಿ ನಾನು ಸಬಲೀಕರಣ ಆಗ್ಬೇಕು, ಮತ್ತೆ ನನ್ನ ಅಗತ್ಯತೆಗಳನ್ನ ನಾನು ಪೂರೈಸ್ಕೊಬೇಕು, ಮಕ್ಕಳಿಗೂ ಸ್ವಲ್ಪ ನಾನು ಮಾಡ್ಬೇಕು. ಸೊ ಅವರು ಕುಟುಂಬದ ಜವಾಬ್ದಾರಿಯಲ್ಲೂ ಕೂಡ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗೆ ನಾನು ಶುರು ಮಾಡಿದ್ದು. ನಾನು SSLC ಕೂಡ ಓದಿರ್ಲಿಲ್ಲ, ಬಾಲ್ಯ ವಿವಾಹ ಆದ ಕಾರಣ. ಸೊ ಅಮ್ಮ ಗೊತ್ತು, ಆಗಿನ ನಮ್ಮ ಅಮ್ಮಂದಿರ ಕಾಲದಲ್ಲಿ ಅಷ್ಟಾಗಿ ಸಬಲೀಕರಣ ಇರ್ಲಿಲ್ಲ. ಸೊ ಹೇಳೋರು ಇರ್ಲಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರು ಮದ್ವೆ ಮಾಡ್ಬಿಟ್ರು. ಆಗ ನಾವು ಹಂಗೆ ಇದ್ರೆ ಹೇಗೆ, ನಾವು ಚೇಂಜ್ ಆಗ್ಬೇಕಲ್ವಾ. ಅದಕ್ಕೆ ನಾನು SSLC ಪಾಸ್ ಮಾಡ್ಕೊಂಡೆ. ಎಕ್ಸಾಮ್ ಎಲ್ಲ ಕಟ್ಟಿ ಒಬ್ರು ಲತ್ತ ಅಕ್ಕ ಅಂತ ಸಹಾಯ ಮಾಡಿದ್ರು, ಸಪೋರ್ಟ್ ತಗೊಂಡು ಅವ್ರಿಗೆ SSLC ಪಾಸ್ ಮಾಡ್ಕೊಂಡೆ. ಆಗ ಮನೆಯವ್ರು ಹೇಳಿದ್ರು, ಅಷ್ಟೇ ಸಾಕು, ಇನ್ನೇನಕ್ಕೆ ಓದ್ತೀಯ, SSLC ಸಾಕಲ್ವಾ, ಆಯ್ತು ಅಂತ ಅವ್ರಿಗೆ ಹರ್ಟ್ ಮಾಡ್ಬಾರ್ದಲ್ವಾ, ಸರಿ ಅಂತ ಸುಮ್ಮನೆ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿ ಎಕ್ಸಾಮ್ ಕಟ್ಬಿಟ್ಟು ಮತ್ತೆ ಸೆಕೆಂಡ್ PU ಕರೆಸ್ಪಾಂಡಿಂಗ್ ಅಲ್ಲಿ ಮುಗಿಸ್ಕೊಂಡೆ. ನಂತರ ಇಷ್ಟ ಸಾಕಾಗಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನೂ ಓದ್ತಾ ಇದ್ದೀನಲ್ವಾ, ಆ ಡಿಗ್ರಿ ಮುಗಿಸ್ಬಿಡೋಣ, ಅದಕ್ಕೂ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ದಿರಾನೆ ಹೋಗಿ ಎಕ್ಸಾಮ್ ಕಟ್ಟಿ ಮತ್ತೆ ಎಕ್ಸಾಮ್ ಬರ್ದೆ. ನಾನು ರೆಗ್ಯುಲರ್ ಆಗಿ ತಗೊಂಡೆ. ಆಗ ಡಿಸ್ಟಿಂಕ್ಷನ್ ಬಂದೆ. ಅವಾಗ ಹೇಳ್ದೆ, ನಾನು ಎಕ್ಸಾಮ್ ಬರೀತಾ ಇದ್ದೀನಿ, ಓದ್ತಾ ಇದ್ದೀನಿ, ನಾನು ಚೆನ್ನಾಗಿ ಪಾಸ್ ಆಗಿದ್ದೀನಿ ಅಂದಾಗ, ನಾನು ಬೇಡ ಅಂದ್ರು ಓದ್ಬಿಟ್ಟೆ ಅಲ್ವಾ, ಸರಿ ಓದ್ಕೋ ಅಂತ ಆವಾಗ ಹೇಳಿದ್ರು. ಅಲ್ಲಿಗೆ ಅವ್ರದ್ದು ಏನು ಅಬ್ಜೆಕ್ಷನ್ ಇಲ್ಲ. ಸರಿ, ನಾನು ಓದ್ಕೊಬೇಕಲ್ವಾ, ಹಾಗಾದ್ರೆ ನಾನು ಓದ್ಬೇಕಂದ್ರೆ ನಂಗೆ ಫೀಸ್ ಬೇಕು, ಹಣ ಬೇಕು, ಮತ್ ನನ್ನ ಫೀಸ್ ನಾನೇ ದುಡ್ಡೆಲ್ಲ ಸಂಪಾದನೆ ಮಾಡ್ಕೋಬೇಕು. ಇದೆಲ್ಲ ಮಾಡ್ತಾ ಇದ್ದೀನಿ, ಟೈಲರಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಅದು ಸಾಕಾಗಲ್ಲ, ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದ್ರಲ್ಲೂ ಓದ್ಕೊಂಡೆ. ನಂತರ ಡಿಗ್ರಿ ಮುಗಿಸಿದೆ, ಎಲ್ಲ ಚೆನ್ನಾಗಿ ಓದಿ ಡಿಗ್ರಿ ಮುಗಿಸಿದೀನಿ. ನಂತರ ಇಲ್ಲ, ಇನ್ನೂ ಓದ್ಬೇಕು, ಅಲ್ಲಿಗೂ ಆಗ್ಲಿಲ್ಲ, ತೃಪ್ತಿ ಆಗ್ಲಿಲ್ಲ. ಮಾಸ್ಟರ್ ಡಿಗ್ರಿ ಮಾಡ್ಬಿಡೋಣ ಅಂತ ಓದ್ದೆ, MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ನನ್ಗೆ ಸಮುದಾಯಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ಆಸೆ. ನಾನು ಇಷ್ಟು ಯೋಚನೆ ಮಾಡ್ತಾ ಇದ್ದೀನಲ್ವಾ, ಇದೇ ಯೋಚನೆ ಇನ್ನೊಂದು ಮಹಿಳೆಗೂ ಬರ್ಬೇಕು. ಸೊ ಅವರಲ್ಲಿ ಬದಲಾವಣೆ ತರಬೇಕು. ನಂತರ ಎಷ್ಟೊಂದ್ ಜನ ಮಹಿಳೆಯರು ಇರ್ತಾರೆ, ನಾನೊಬ್ಳೆ ಅಂತ ನನಗೊಬ್ಳಿಗೆ ಕಷ್ಟ ಅಂತ ನಾನು ಹೇಳಲ್ಲ. ಎಷ್ಟೊಂದ್ ಜನ ಕಷ್ಟ ಪಡೋರಿದ್ದಾರೆ, ಮುಂದೆ ಬರ್ಬೇಕು ಅನ್ಕೊಳ್ಳೋರಿದ್ದಾರೆ, ಅವ್ರಿಗೋಸ್ಕರ ನಾನೇನಾದ್ರು ಮಾಡ್ಬೇಕಲ್ವಾ ಅಂತ ಅನಿಸ್ತು. ಆಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು NGO ಸೆಕ್ಟರ್. ಸೊ ಸೋಷಿಯಲ್ ವರ್ಕ್ ನಾನು ಓದಿದ್ದು, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ನಾನು ಮಾಡ್ತಿರೋದನ್ನು ಈಗ NGO ಸೆಕ್ಟರ್ ಅಲ್ಲಿ. ನನ್ನ ಕನಸು ಇದು, ನನ್ನ ನನಸು ಮಾಡ್ಕೊಂಡಿದೀನಿ ಅಂತ ನನ್ಗನ್ನಿಸ್ತು. ಹೇಗೆ ಮ್ಯಾನೇಜ್ ಮಾಡಿದ್ರಿ? ಈಗ ಸಮಾಜ ಸೇವೆ ಮಾಡೋದು, ಓದೋದು, ಇದು ಯಾವ್ದು ಸುಲಭ ಅಲ್ಲ. ಒಂದು ಹೆಣ್ಣಾಗಿ ಒಂದು ಮನೇನು ನಡೆಸ್ಬೇಕು, ಮಕ್ಕಳನ್ನು ನೋಡ್ಕೊಂಡು, ಅಡಿಗೆನು ಮಾಡ್ಕೊಂಡು, ಬೇರೇನು ಬಿಸ್ನೆಸ್ ಮಾಡ್ಕೊಂಡು, ಬ್ಯೂಟಿಷಿಯನ್ ಮಾಡ್ಕೊಂಡು, ಇದೆಲ್ಲ ಮಾಡ್ಕೊಂಡು ಮತ್ತೆ ಓದೋದು ತುಂಬಾ ಕಷ್ಟ. ಅದು ಈಗ ಯೋಚನೆ ಮಾಡಿದ್ರೆ ನನ್ಗೆ ಅನ್ಸ್ತಿದೆ, ಹೇಗ್ ಮ್ಯಾನೇಜ್ ಮಾಡಿದ್ರಿ ನೀವು ಇದೆಲ್ಲ ಸೇರ್ಕೊಂಡು? ಹೌದು,
ನೀವು ಹೇಳ್ದಾಗೆ ತುಂಬಾ ಕಷ್ಟ. ಆದ್ರೆ ನಮಗೆ ಯಾವಾಗ ಆಸಕ್ತಿ ಇರುತ್ತೆ ಖಂಡಿತ ಟೈಮ್ ಮಾಡ್ಕೊಂತೀವಿ. ಆಗ ನಾವು ಓದ್ಬೇಕು, ನನ್ಗೊಂದು ಆಸಕ್ತಿ, ನನ್ಗೆ ಅದಕ್ಕೆ ಟೈಮ್ ಕೊಡ್ಬೇಕು. ನಾನು ಮನೆ ಕೆಲಸ ಎಲ್ಲ ಮಾಡಿ ಮಕ್ಳನ್ನ ಕಳಿಸಿ ಮತ್ತೆ ನನ್ಗೆ ಹಣ ಬೇಕು. ನನ್ ಬಟ್ಟೆ 2 ಅವರ್ 3 ಅವರ್ ಒಂದು ಬ್ಲೌಸ್ ಹೊಲಿಲೇಬೇಕು, ಅದು ಮಾಡ್ಬೇಕು. ಮತ್ತೆ ನಾನು ನಿತ್ಯ 2 ಅವರ್ ಕಡಿಮೆ ಮಾಡಿದ್ರು ಪರವಾಗಿಲ್ಲ. ನನ್ ಗುರಿ ತಲುಪಿಸ್ಬೇಕು ಅಂದ್ರೆ ನಾನು ಶ್ರಮ ಪಡ್ಬೇಕಲ್ಲ. ಆ ಟೈಮಲ್ಲಿ ನಾನು ಓದ್ತಿದ್ದೆ. ನೈಟ್ ಎಲ್ಲಾರು ಮಲಗಿದ್ಮೇಲೆ ಎಷ್ಟೊಂದು ದಿನ ಲೈಟ್ ಹಾಕಿದ್ರೆ ಮಕ್ಳು ಎದ್ದೊಳ್ತಾರೆ ಅಂತ ಟಾರ್ಚ್ ಹಾಕೊಂಡು ಓದಿರೋ ದಿನಗಳು ಇದೆ. ಬುಕ್ಕಲ್ಲಿ ಬುಕ್ನ ಅದು ಎಷ್ಟು ಸ್ಫೂರ್ತಿಯಾಗಿದೆ ನನ್ಗೆ. ಇದೆಲ್ಲ ಕೇಳಿದ್ರೆ ಇಷ್ಟು ಕಷ್ಟ ಬಿದ್ದು ಆದ್ರೂ ಆ ಗುರಿ ಮುಟ್ಲೇಬೇಕು ಅಂತ ಆ ಛಲ ಇದೆ ಅಲ್ಲ, ನಿಜ ಒಂದು ಸ್ಫೂರ್ತಿ ನೀವು ಭಾರತಿ ಎಲ್ಲರಿಗೂ. ಥ್ಯಾಂಕ್ ಯು ಮ್ಯಾಮ್. ಇಲ್ಲ ಇನ್ನೂ ಮಾಡ್ಬೇಕು, ಇದಲ್ಲ ಇನ್ನೂ ಮಾಡ್ಬೇಕು. ಯಾಕೆ ನಾವ್ ಇಷ್ಟೇ ಅಂತ ಯಾಕೆ ಅನ್ಕೋಬೇಕು? ನಾವೊಂದು ಹೇಳ್ದೆ ನಾನು ಫಸ್ಟ್ಗೆ, ನಿಮ್ಗೆ ಕನ್ನಡಿ ಮುಂದೆ ನಿಂತ್ರೆ ನಮಗ್ ನಾವ್ ಹೆಮ್ಮೆ ಪಟ್ಕೋಬೇಕು. ನಾನ್ ಸಾಧನೆ ಮಾಡಿದೀನಿ ಅಂತ ತೃಪ್ತಿ ಇರಬೇಕು. ಫಸ್ಟ್ ಆಫ್ ಆಲ್ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು. ನಮ್ಮ ಗುರಿನ ನಾವು ಸ್ಟ್ರಾಂಗ್ ಆಗಿ ದೃಢ ಸಂಕಲ್ಪ ಇರ್ಬೇಕು. ಈಗ ಅನ್ಸ್ತಿದ್ಯಾ ಕನ್ನಡಿ ಮುಂದೆ ನಿಂತಿದ್ರೆ? ಈಗ ಅನ್ಸ್ತಿದ್ಯಾ ಅದೇ ಇನ್ನೂ ಏನಾದ್ರು ಮಾಡು ಅಂತ ಹೇಳುತ್ತದು ಕನ್ನಡ ಮುಂದೆ ನಿಂತಾಗ. ಇಷ್ಟು ಮಾಡ್ತಾ ಇದೀವಲ್ಲ, ಪ್ರತಿಯೊಂದಕ್ಕೂ ಪ್ರಯತ್ನ ಮಾಡ್ಬೇಕು. ಆಗಲ್ಲ, ಇಲ್ಲೇ ಇರ್ತೀನಿ ನಾನು, ಇಷ್ಟೇ ಜೀವನ ಯಾಕೆ ಅನ್ಕೊಂತೀರಾ? ಹಂಗೆ ಯಾಕೆ ಅನ್ಕೋಬೇಕು? ಫಸ್ಟ್ ಆಫ್ ಆಲ್ ನಮ್ ಕೈಲಿ ಆಗಲ್ಲ ಅನ್ನೋದು ಏನಿರುತ್ತೆ ಹೇಳಿ? ಪ್ರಯತ್ನ ಯಾಕೆ ಮಾಡ್ಬಾರ್ದು? ಒಂದ್ಸಲ ಮಾಡಿ ಸೋತ್ರ ಓಕೆ, 2ನೇ ಸಲ ಮಾಡಿ, ಅದು ಆಗ್ಲಿಲ್ವಾ ಮತ್ತೆ ಪ್ರಯತ್ನ ಮಾಡಿ, ಮತ್ತೆ ಮಾಡಿ, ಗೆದ್ದೇ ಗೆಲ್ತೀವಿ, ಮಾಡೇ ಮಾಡ್ತೀವಿ. ಅದೇ ಮಾಡ್ಕೊಂಡ್ ಬಂದೆ ಇದುವರೆಗೂನು. ಪ್ರಯತ್ನ ನನ್ ಕೈಲಿ ಆಗಲ್ಲ ಅಂತ ನಾನು ಯಾವತ್ತೂ ಕೂರ್ಲಿಲ್ಲ. ನನ್ಗೆ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನೋವೇ ಇರ್ಲಿ, ಕಷ್ಟ ಇರ್ಲಿ, ಇದನ್ನ ಎದುರಿಸಿ ನಾನು ಮುಂದಕ್ಕೆ ಹೋಗ್ಬೇಕು. ಇಲ್ಲೇ ಪರಿಸ್ಥಿತಿ ಕಷ್ಟ ಇದೆ ಅಂತ ನಾ ಇಲ್ಲೇ ಕುತ್ಕೊಂಡ್ಬಿಟ್ರೆ ಸಾಧ್ಯನೇ ಇಲ್ಲ. ಯಾರು ಬಂದು ನಿನ್ನ ಬಾ ನಾನು ಇದೀನಿ ಅಂತ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ? ನಾವೇ ಕೇಳ್ಬೇಕು, ನಾ ಅಲ್ಲಿಗೆ ಹೋಗ್ತಿದ್ದೀನಿ, ಅಲ್ಲಿ ತಲುಪಬೇಕು, ನನ್ಗೆ ನಿಮ್ ಸಪೋರ್ಟ್ ಬೇಕಂದ್ರೆ ನಾನು ಕೇಳಿ ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಹೌದು ಹೌದು, ನಿಜ ನೀವ್ ಹೇಳೋದು. ಆದ್ರೂ ಜೀವನದಲ್ಲಿ ಸವಾಲುಗಳು ಬರ್ತಾನೆ ಇರತ್ತೆ, ಕಷ್ಟಗಳು ಬರ್ತಾ ಇರತ್ತೆ. ನಿಮ್ಗೆ ಅನ್ಸಿದ್ಯಾ ನಾನ್ ಈ ತರ ಓದಿರೋ ಕಾರಣ ಈ ಸವಾಲನ್ನ ಬೇರೆ ತರ ನೋಡ್ತಾ ಇದ್ದೀನಿ, ಇದನ್ನ ನಾನು ಓದಿಲ್ಲ ಆದ್ರೆ ಈ ಸವಾಲನ್ನ ನೋಡೋ ರೀತಿ ಬೇರೆ ಇರತ್ತೆ ನಂದು ಅಂತ ನಿಮ್ಗೆ ಯಾವಾಗ್ಲಾದ್ರೂ ಅನ್ಸ್ತಾ? ಅನ್ಸಿತ್ತು. ನಾನು ತುಂಬಾ ಸಲ ಯೋಚನೆ ಮಾಡ್ತೀನಿ. ಈಗ ನಾನು ಓದಿದ್ದೀನಿ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಏನ್ ಪರಿಸ್ಥಿತಿಗಳನ್ನ ಎದುರಿಸ್ಕೊಂಡು ಓದ್ಕೊಂಡು ಬಂದಿರೋದಕ್ಕೆ ಆ ಸಮಸ್ಯೆನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಕಾರಣ ನಾನು ಆ ಸಮಸ್ಯೆನ ಎದುರಿಸಿದ್ದೀನಿ. ಅದೇ ಓದಿಲ್ಲ ಅಂದಿದ್ರೆ, ಇದು ಓದೋ ಆಲೋಚನೆ ಬಂದಿಲ್ಲ, ಓದಿಲ್ಲ, ಆಗ ನಮ್ಗೆ ಧೈರ್ಯ ಇಲ್ಲ. ನನ್ಗೆ ಗೊತ್ತಿಲ್ಲ ಏನು, ನಾನು SSLC ಪಾಸ್ ಆಗಿಲ್ಲ ಅಂದ್ರೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅಂದ್ರೆ ಹೆಂಗ್ ಹೋಗ್ತೀನಿ? ಆಗ್ತಾ ಇಲ್ಲ, ನನ್ಗೆ ಆ ಯೋಚನೆ ಬರ್ತಾ ಇಲ್ಲ. ಕಷ್ಟ ಆಗ್ತಾ ಇತ್ತು. ಅದು ಪರಿಸ್ಥಿತಿ ತುಂಬಾ ಸಮಸ್ಯೆ ಆಗಿದೆ ಅಂದ್ರೆ ಅದನ್ನ ಸಮಸ್ಯೆ ಆಗೇ ನೋಡ್ತೀನಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀನಿ. ಇದನ್ನ ಯಾರಾದ್ರೂ ಪರಿಹಾರ ಮಾಡ್ತಾರಾ ಅಂತ ಈಗ ನಾನೇ ಪರಿಹಾರ ಹುಡ್ಕೊಂತೀನಿ. ಆದ್ರೆ ಸ್ವಲ್ಪ ಇನ್ನೂ ಆಳವಾಗಿ ಇದನ್ ಬಗ್ಗೆ ಯೋಚನೆ ಮಾಡೋಣ. ಈಗ ಈ ತರ ಒಂದು ಸಮಸ್ಯೆ ಬಂತು ನಿಮ್ಗೆ, ನೀವು ಓದಿಲ್ಲ ಆದ್ರೆ ಅದನ್ನ ಈ ತರ ಎದುರಿಸ್ತಾ ಇದ್ರಿ, ಓದಿರೋ ಕಾರಣ ಈ ತರ ಎದುರಿಸ್ತಾ ಇದ್ದಾರೆ. ಈಗ ನೀವು ಮಾತಾಡಿದ್ದು ಮನೋಭಾವನೆ ಬಗ್ಗೆ ಅಲ್ವಾ? ಧೈರ್ಯ ಇದೆ, ಈಗ ಓದಿರೋ ಕಾರಣ ನನ್ಗೆ ಧೈರ್ಯ ಬಂತು, ನಾನ್ ಮುಂದೆ ಬಂತೆ ಅಂತ. ಅದು ಒಂದ್ ಕಡೆ. ಓದಿರೋ ಕಾರಣ ಆ ಸಮಸ್ಯೆ ನೋಡೋ ಆ ರೀತಿನೇ ಬೇರೆ ಆಯ್ತು ಅಂತ ಎಲ್ಲಾದ್ರೂ ಇಲ್ಲ? ಅದು ಭಾರತಿ ಓದಿದ್ರು ಓದಿಲ್ಲ ಆದ್ರೂನು ಆ ಮನೋಭಾವನೆಯಲ್ಲೇ ಅದನ್ನ ಎದುರಿಸ್ಕೊಂಡು ಮುಂದೆ ಹೋಗೋ ಭಾರತಿ ಅದು ಅಂತಾನೂ ಹೇಳ್ಬೋದು ನಾವು. ಕರೆಕ್ಟ್ ಅಲ್ಲ? ಅದ ಅನ್ಸ್ತಿದ್ಯಾ? ಇಲ್ಲ ಓದಿರೋದ್ ಕಾರಣ ಅದು ನನ್ಗೆ ಆ ತಿಳುವಳಿಕೆ ಬಂತು, ಅದಕ್ಕೆ ನಾನು ಇದನ್ನ ಈ ತರ ಎದುರಿಸ್ತೆ ಅಂತ ಯಾವ್ದಾದ್ರು ಒಂದು ಪರಿಸ್ಥಿತಿ ಇದೆಯಾ? ಹೌದು ಮ್ಯಾಮ್. ಯಾಕಂದ್ರೆ ನಮ್ಗೆ ಜ್ಞಾನ ಮುಖ್ಯ. ಫಸ್ಟ್ ಆಫ್ ಆಲ್ ಆ ಸಮಸ್ಯೆನೇ ದೊಡ್ಡದಾಗಿ ನೋಡ್ತೀವಿ. ನಮ್ಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಜ್ಞಾನ ಇಲ್ಲ, ಅದನ್ನ ಹೆಂಗ್ ಪರಿಹಾರ ಮಾಡ್ಕೊಬೇಕು ಅಂತ ಗೊತ್ತಿಲ್ದಾಗ ನಾವ್ ಯಾವಾಗ್ಲೂ ಇನ್ನೊಬ್ಬರ ಮೇಲೆ ಅವಲಂಬಿತ ಆಗ್ತೀವಿ. ನಮ್ಗೆ ಜ್ಞಾನ ಇದ್ದಾಗ ಏನ್ ಮಾಡ್ತೀವಿ, ಅದನ್ನ ನಾವ್ ಹೆಂಗ್ ಪರಿಹಾರ ಮಾಡ್ಕೋಬೇಕು, ಅದಕ್ಕೆ ಯಾವ ದಾರಿಗಳಿದೆ ಅಂತ ಹುಡುಕ್ತಿವಿ, ಅದ್ರ ಮೂಲ ಸಮಸ್ಯೆ ಏನು ಅಂತ ತಿಳ್ಕೊಂತೀವಿ. ಆದ್ರೆ ನನ್ಗೆ ಅವಾಗ ಅನ್ನಿಸ್ತಾ ಇರ್ಲಿಲ್ಲ, ಇದು ನನಗೆ ಸಮಸ್ಯೆ ಕಷ್ಟ ಬಂದ್ಬಿಟ್ಟಿದೆ, ನನಗೆ ಯಾವಾಗ್ಲೂ ಕಷ್ಟನೇ ಇರುತ್ತೆ, ನಂದಿಷ್ಟೇ ಜೀವನ ಅಂತ ಒಂದ್ ಸೆಕೆಂಡ್ ಯೋಚನೆ ಮಾಡ್ತಿದ್ವಿ. ಸೊ ಈಗ ಹಂಗೆ ಯೋಚನೆ ಮಾಡಲ್ವಲ್ಲ, ದಾರಿನ ಹುಡುಕ್ತೀವಿ. ಈಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ಇನ್ನೊಬ್ರು ಬಂದು ನನಗೆ ಕಂಡುಕೊಡ್ಲಿ ಅಂತ ಇಲ್ಲ. ಸೊ 2 ರೀತಿನೂ ಯೋಚನೆ ಮಾಡ್ಬೋದು. ನೀವು ಹೇಳ್ದಾಗೆ ಯಾವುದೇ ಪರಿಸ್ಥಿತಿಯಲ್ಲೂ ನಾವ್ ಅಲ್ಲಿ ನಿಂತೋಗಲ್ಲ, ಮುಂದಕ್ಕೆ ಹೋಗ್ಲೇಬೇಕಾಗತ್ತೆ. ಈಗ ಮನೆಯಲ್ಲಿ ಇರೋರು, ಮನೆಯವರಾಗ್ಲಿ, ಮಕ್ಕಳಾಗ್ಲಿ, ತಾಯಿ ತಂದೆ, ಅತ್ತೆ ಮಾವ, ನೆಂಟರುಗಳು, ಅವ್ರೇನ್ ಹೇಳ್ತಾರೆ ಭಾರತಿ ಬಗ್ಗೆ? ಈಗ ಸ್ವಾವಲಂಬಿ ಆಗಿರೋ ಭಾರತಿ, ಓದಿರೋ ಭಾರತಿ ಬಗ್ಗೆ ಅವ್ರೇನ್ ಹೇಳ್ತಾರೆ? ಭಾರತಿ ತರ ಓದಿ ನೀವೆಲ್ಲ ಅಂತ ಮಕ್ಳಿಗೆ ಹೇಳ್ತಾರೆ.
ನನ್ನ ಸೊಸೆ ಓದಿದ್ದಾರೆ ಅಂತ ಹೆಮ್ಮೆ ಪಡ್ತಾರೆ. ಅದು ಒಂದು ನನಗೆ ತುಂಬಾ ಸಂತೋಷ ಕೊಡುವಂತ ವಿಷಯ. ಒಂದು ಕುಟುಂಬನ ಮೆಚ್ಚಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಒಂದು ಮಹಿಳೆ. ಅದರಲ್ಲಿ ನಾನು ಪುಣ್ಯ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ನನಗೆ ಯಾವತ್ತು ನೀನ್ ಹಿಂಗೆ ಯಾಕೆ ಮಾಡ್ತಾ ಇದ್ಯಾ, ಯಾಕೆ ಓದ್ತಾ ಇದ್ಯಾ ಅಂತ ಕೇಳಲಿಲ್ಲ. ನಿಂದು ಗುರಿ ಇಟ್ಕೊಂಡಿದ್ಯಾ, ನೀನು ಓದು ಅಂತಾನೆ ಹೇಳಿದ್ರು. ಹೆಮ್ಮೆ ಪಡ್ತಾರೆ ಎಲ್ಲರೂ. ಅದೇ ನಾ ಹೇಳ್ದಾಗೆ ಓದಿದ್ರೆ ಭಾರತ ತರ ಓದಿ ಅಂತ ಹೇಳ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಈ ಪ್ರಯಾಣದಲ್ಲಿ ನಿಮ್ದು ಬಸ್ದು ಏನ್ ಪಾತ್ರ ಇದೆ ನಿಮ್ ಜೀವನದಲ್ಲಿ? ಬಸ್ ಅನ್ನೋದು ಒಂದು ಕಲಿಯಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ. ಎಷ್ಟೋ ಜನ ಮಹಿಳೆಯರಿಗೆ ಒಂದು ಆದರ್ಶ ಆಗಿದೆ ಬಸ್. ನನ್ನ ಪ್ರಯಾಣದಲ್ಲಿ ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟವಾದ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹಾಗೆ ನನ್ಗೆ ಬಸ್ಸು ನಿನ್ನ ಏನ್ ಇಷ್ಟಪಟ್ಟಿದ್ಯಾ ಅದನ್ನ ಮಾಡು ಅಂತ ನನಗೆ ಸ್ವತಂತ್ರನ ಕೊಟ್ಟಿದೆ. ನಾನು ಅದೇ ರೀತಿ ನನ್ನ ತರ ಮಹಿಳೆಯರನ್ನ ಬಸ್ಸಲ್ಲಿ ಯಾರ್ಯಾರು ತರಬೇತಿ ತಗೊಂತಾರೆ ಅವರೆಲ್ಲರೂ ಕೂಡ ಒಂದೊಂದು ಆದರ್ಶ ಮಹಿಳೆಯರಾಗಬೇಕು ಅಂತ ನಾನು ಬಯಸ್ತೀನಿ. ನನ್ನ ಪ್ರಯಾಣದಲ್ಲಿ ಬಸ್ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ನನಗೆ ಕಲಿಸ್ಕೊಟ್ಟಿದೆ. ತುಂಬಾ ಬಹಳ ಕಲಿತಾನೆ ಇದ್ದೀನಿ. ಪ್ರತಿದಿನ ಹೊಸದನ್ನ ಕಲ್ತ್ಕೊಳ್ತಾ ಇದ್ದೀನಿ, ಕಲಿತಾನೆ ಇರ್ತೀನಿ. ಬಸ್ ಯಾವಾಗ್ಲೂ ಎಲ್ಲ ಪ್ರತಿಯೊಬ್ಬರ ಜೊತೆನೂ ನಿಲ್ಲುತ್ತೆ ಯಶಸ್ಸಿಗೆ. ಹೇಳ್ತೀವಲ್ಲ ನಮ್ಗೆ ಎಜುಕೇಶನ್ ಈಸ್ ಅ ಕೀ ಟು ಸಕ್ಸಸ್ ಅಂತ ಹೇಳ್ತೀವಿ. ಬಸ್ ಆಲ್ಸೋ ಬಸ್ ಕಲ್ಸುತ್ತೆ, ಗೆಲುವನ್ನು ತೋರಿಸುತ್ತೆ, ಗೆಲ್ಲಿ ಅಂತ ಮುಂದೆ ಕರ್ಕೊಂಡು ಹೋಗುತ್ತೆ, ಜೊತೆ ನಿಲ್ಲುತ್ತೆ. ಹಾಗೆ ನನ್ ಜೊತೆನೂ ಇದೆ. ನೀವ್ ಇಷ್ಟು ದೂರ ಬಂದಿದ್ದೀರಾ, ಇಷ್ಟು ಗೆದ್ದಿದ್ದೀರಾ. ಇನ್ ಮುಂದೆ ಪ್ರಯಾಣ ಎಲ್ಗ್ ಹೋಗ್ತಿದೆ? ನಿಮ್ಗೆ ಏನ್ ಆಸೆ? ನೀವ್ ಏನ್ ಇನ್ಮೇಲ್ ಮಾಡ್ಬೇಕು, ಸಾಧಿಸ್ಬೇಕು ಅಂತ ನಿಮ್ಮ ಕನಸೇನು? ನನ್ನದೊಂದು ಕನಸಿದೆ. ನಾನು PhD ಮಾಡ್ಬೇಕು, ವುಮೆನ್ ಮೆಂಟಲ್ ಹೆಲ್ತ್ ಮೇಲೆ PhD ಮಾಡ್ಬೇಕಂತ ಅನ್ಕೊಂಡಿದೀನಿ. ಅದೇ ನಾನು ಯಾಕೆ ಅದನ್ನ ಗುರಿ ಇಟ್ಕೊಂಡಿದೀನಿ ಅಂದ್ರೆ, ನಾನ್ ಚಿಕ್ಕ ಮಗುವಿಂದನೂ ಒಂದು ಇನ್ಶಿಯಲ್ ಇಟ್ಕೊಂಡಿಲ್ಲ. ಭಾರತಿ, ಖಾಲಿ ಭಾರತಿ, ಖಾಲಿ ಭಾರತಿ ಅಷ್ಟೇ. ಸೊ ಈಗ ಡಾಕ್ಟರ್ ಭಾರತಿ ಅಂತ ನನ್ನ ಹೆಸರನ್ನ ನಾನೇ ಹೇಳ್ಕೊಬೇಕು ಒಂದ್ಸಲಿ ಡಾಕ್ಟರೇಟ್ ತಗೊಂಡು ಅನ್ನೋದು ನನ್ನ ಕನಸು. ಅದನ್ನ ರೀಚ್ ಮಾಡ್ತೀನಿ ಅನ್ಕೊಂಡಿದೀನಿ. ಅದಕ್ಕೆ ಬೇಕಾದಂತ ಪ್ರಯತ್ನ ಎಲ್ಲ ಮಾಡ್ತೀನಿ, ಶ್ರಮ ಪಡ್ತೀನಿ. ನೀವು ಮಾಡೇ ಮಾಡ್ತೀರಾ ಭಾರತಿ. ಅಚ್ಚಲ ಫೈರ್ ಅಂತ ಏನ್ ಹೇಳ್ತಾರೆ ಅದು ನಿಮ್ ಒಳಗಡೆ ಕಾಣ್ತಿದೆ. ನಾವ್ ಎಲ್ಲರೂ ನಿಮ್ ಜೊತೆ ನಿಲ್ತೀವಿ, ನೀವು ಗೆಲ್ತೀರಾ ಅಂತ ನನ್ನ ನಂಬಿಕೆ. ಧನ್ಯವಾದಗಳು.